This particular class is dedicated to all the BCA second sem students who are joining with dual mind, with formal mind, because you may wish not to talk, you may wish not to express, but you're actually not making yourself to the way of confidence. I want you to be more confident for your class performance. Unless you come out, no one can help you to hold your hand also. So it's your opportunity to grab. It's your credit. It's your ultimate credit to explore yourself. So I shall start with. Actually, I had committed with Jaya that she should start the class with her short speech, wherein she is unavailable till. I shall request Abhishek Hunugund to start his speech. Abhishek, 10 marks for you. Hanging 10 marks for you. Grab your 10 marks with your short speech of Milkha Singh. Abhishek Hunugund. Hello, Abhishek. Good morning. ಹಾ, ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ತೀರಿ? ನೆಟ್ವರ್ಕ್ ಪ್ರಾಬ್ಲಮ್ ಭಾಳ ಐತಿ ನಿನ್ ಕಡೆ. ಹೌದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಅಭಿಷೇಕ್. ಬಟ್ ಹೌ ವಿ ಶುಡ್ ಹಿಯರ್ ಯು? ವಾಯ್ಸ್ ಇಸ್ ಲಾಟ್ ಆಫ್ ರೆಕಾರ್ಡೆಡ್ ಕಳಿಸ್ತಿ ವಾಟ್ಸ್ಆ್ಯಪ್ನಾಗ. 10 ಮಾರ್ಕ್ಸ್ ಹೆಂಗ್ ಬೇಕಪ್ಪಿ ಮತ್ತ? Fine, I shall wait for your voice message. Next, second, Allam Prabhu. As the serial number goes, I am not following serial number, of course, but Prabhu is always my choice for his technical skill. But Prabhu, you are learning English too, so you must perform. ಯಾ ಕಿರಣ್ ಶಾರ್ಟ್ ಸ್ಪೀಚ್ ಹೇಳ್ಬೇಕು. ನಿನ್ನೆ ಅದೇ ಕೆಲಸ ಮಾಡಕ್ ಕೊಟ್ಟೆ ನಿಪ್ಪಿ. ನೀನೆ 10 ಮಾರ್ಕ್ಸ್ ಹಂಗ ಕೊಡಂಗಿಲ್ಲ ಮತ್ತೆ ಇಂಟರ್ನಲ್. ಯಾ ಅಲ್ಲಂ ಪ್ರಭು. ಪ್ರಭು, unmute yourself. Your audibility is correct. Prabhu, may I hear it from you? Allam Prabhu. Prabhu. Don't escape from this opportunity, Allam Prabhu. Yes, the long-awaited girl of my class, Jayashree, has joining in. Basavaraj Mandegar. Prabhu did not participate, so 10 marks will not be granted to him. Basavaraj Mandegar, unmute yourself till Jayashree joins in. Basu. So you want to run your class like this without participation? Basavaraj Mandegar. Basavaraj Mandegar.
How many times to call you? Marks ಕೊಡಂಗಿಲ್ಲ ಬಸವರಾಜ್ ನಾನು. It was told you to be prepared. Jayashree. Yes, ma'am. Yeah. ನಿನ್ನೆ ಫೋನ್ ಮಾಡಿ ನಿನಗೆ ಹೇಳಿನ್ ಜಯಶ್ರೀ. ಹ್ಞೂ ರೀ. ಹೇಳ್ರಿ. ರೂಬ್ರಿಕ್ಸ್ ಅಂದ್ರೆ ಏನ್ ಗೊತ್ತಾ? ಇವು 4 ಕ್ರೈಟೇರಿಯಾ ಒಳಗ ನೀವು ಹೇಳೋದನ್ನ ಜಡ್ಜ್ ಮಾಡುತ್ತೆ. ನೀವು ಇಂಟೋನೇಷನ್ ಕಂಟೆಂಟ್ ಅಂದ್ರ ನೀವೇನ್ ಹೇಳ್ತೀರಿ ಅವ್ರ ಬಗ್ಗೆ, ಯಾವ ಆರ್ಡರ್ ಒಳಗೆ ಹೇಳ್ತೀರಿ. ಅಂದ್ರ ಸಣ್ಣಂದಿರ್ತದಿಂದ ದೊಡ್ಡವರಾಗುತ್ತಾನ ಹೇಳ್ತಿರೋ, ಅವರು ಬರ್ತ್ ಡೇಟ್ ಅನ್ನ ಲಾಸ್ಟ್ ಹೇಳಿ ಮೊದ್ಲು ಅವ್ರ ಅಚೀವ್ಮೆಂಟ್ಸ್ ಹೇಳ್ತಿರೋ, ಇವ್ರ ಮೇಲೆಲ್ಲ ಹೋಗ್ತದ. ಆರ್ಡರ್ ತಪ್ಪಬಾರ್ದು, ಯಾವಾಗ್ಲೂ ಕ್ರೋನೋಲಾಜಿಕಲ್ ಆರ್ಡರೇ ಕರೆಕ್ಟ್ ಆಗುತ್ತ. ಅವ್ರ ಬಗ್ಗೆ ಹೇಳಿ ಸಕ್ಸಸ್ ಹೇಳಿ ಹೆಂಗ್ ಹೇಳ್ತಿರ್ತಿರ್ಲ, ಲೈಕ್ ಅವ್ರದ್ದು ಹಿಂದಿನ ಜೀವನದ ಕತೆ, ಅದನ್ನೂ ಇಂಪ್ಯಾಕ್ಟ್ ಆಗ್ತದೆ. ಅಚೀವ್ಮೆಂಟ್ಸ್ ಹೇಳಿ ಹಿಂದಿಂದ ಹೋಗೋದು, ಅವ್ರ ಜರ್ನಿ ಹೆಂಗ್ ಅದಂತ ಹೇಳೋದ್ರಾಗೂ ತಪ್ಪಿಲ್ಲ. ಬಟ್ ನೀವ್ ಹೇಳೋ ರೀತಿ ಹೆಂಗಿರ್ತದ, ಆ ಧ್ವನಿ ಸುರುಳಿನ ಅರ್ಥ ಏನ್ ಮಾಡ್ಕೊಂತೀವಲ್ಲ ಅದು ನೀವು ಎಲ್ಲದರ ನಡುವೆ ನೀವು ನಿಂತು ಮಾತಾಡಂಗಿಲ್ಲ, ಕಂಟಿನ್ಯೂಸ್ ಮಾತಾಡ್ಬೇಕು. ಅದು ಫ್ಲೂಯೆನ್ಸಿ. ಸ್ಟಾರ್ಟ್ ಜಯಶ್ರೀ. ನೋಡಿ ಬರೆದಿಟ್ಕೊಂಡು ನೀವು ಓದಿದ್ರು ಪರವಾಗಿಲ್ಲ, ಬಟ್ ನಿಮ್ ಪರ್ಫಾರ್ಮೆನ್ಸ್ ನಿಮಗೆ ಹೆಲ್ಪ್ ಆಗ್ತದೆ, ಮತ್ತಾರಿಗೂ ಅಲ್ಲ. ಸೇರ್ ಜಯಶ್ರೀ, ಸ್ಟಾರ್ಟ್. ಜಯಶ್ರೀ ಹೇಳಪ್ಪೆ. ಹಾ ರೀ ಮಿಲ್ಕಾ ಸಿಂಗ್ ಅವರು ಅವ್ರ ಜನ್ಮ ರೀ 20 ನವೆಂಬರ್ 1929 ಐತ್ರಿ. ಲಾಲ್ಪುರ್ನಲ್ಲಿ ಹುಟ್ಟಿದ್ರಿ ಅವರು. ಅದು ಲಾಲ್ಪುರ ಪಾಕಿಸ್ತಾನ್ ಭಾಗದಲ್ಲಿ ಹೋಯ್ತರಿ. ಆಮೇಲೆ ಅವ್ರ ಅಪ್ಪಾಜಿ ಅಂದ್ರಿ ನಮ್ದು ಇದು ಬಿಟ್ಟು ಭೂಮಿ ಬಿಟ್ಟು ಹೋಗಲ್ಲ ಅಂದ್ರಿ ಅವ್ರು. ಯಾವ ಟೈಮ್ನಾಗ ಇದಾಗಿದ್ದು? ಆಮೇಲೆ ಅವ್ರು ಹುಟ್ಟದ ಬಳಕ್ರಿ. ಆಮೇಲೆ ಅಲ್ಲಿ ಹಮ್ಲಾ ಐತ್ರಿ ಅವ್ರ ದೇಶದ ಮ್ಯಾಗ್ರಿ. ಆಮೇಲೆ ಅವರು ಅಪ್ಪಾಜಿ ಅಂತ ಅವ್ರ ಫ್ಯಾಮಿಲಿಗೆ ಕೊಂದ್ರಿ. ಆಮೇಲೆ ಇವ್ರೊಬ್ರೇ ಉಳ್ಕೊಂಡ್ರಿ ಅಲ್ಲಿ. ಆಮೇಲೆ ಅವ್ರಿಗೆ ದಿಲ್ಲಿ ಆ ಕಡೆ ನಮ್ದೇ ಇಂಡಿಯಾಕ್ ಕರ್ಕೊಂಡ್ ಬಂದ್ರಿ ದಿಲ್ಲಿಯಲ್ಲಿ. ಆಮೇಲೆ ಅಲ್ಲಿ ಅವ್ರ ಅಕ್ಕ ಸಿಕ್ಕದ್ರಿ. ಅಕ್ಕ ಸಿಕ್ಕ್ರಂದ್ರ ಆಮೇಲೆ ಅವ್ರಿಗೆ ಎಲ್ಲಾರು ಹಿಂಗ ಬೇರೆ ಆಗಿದ್ರಿ ಅವ್ರು. ಹೆಂಗ್ ಬೇರೆ ಆಗಿದ್ರು? ಅವ್ರ ಮನೆ ಮೇಲೆ ಹಮ್ಲಾ ಆಗಿತ್ತ? ಇಲ್ರಿ, ಅಲ್ಲಿ ಅವ್ರ ದೇಶದ ಮೇಲೆ ಹಮ್ಲಾ ಆಗಿತ್ರಿ ಆ ಕಡೆ ಲಾಲ್ಪುರ್. ಅವ್ರ ದೇಶ ಅಂದ್ರೆ ನಮ್ ದೇಶ ಅವ್ರ ದೇಶ ಒಂದೇ ಇತ್ತೇನಪ್ಪ ಇವಾಗ? ಹೇಳ. ಆಮೇಲೆ ಹೇಳು ಜಯಶ್ರೀ. ಹಾ ರೀ. ಹೇಳು ಜಯಶ್ರೀ. ಹಾ ರೀ. ಅವ್ರದ್ದು ಒಂದು ಓಡುದು ಹೆಂಗ್ರ ಕನಸಿತ್ರಿ. ಇಲ್ರಿ, ಅವ್ರ ಸಣ್ಣವ್ರ ಹಿಡ್ದೆ ಹಿಂಗ ರನ್ನಿಂಗ್ ಮಾಡ್ತಿದ್ರ, ಅದೇ ಒಂದು ಹ್ಯಾಬಿಟ್ ಆಗ್ಬಿಟ್ಟಿತ್ರಿ ಅವ್ರು. ಹೌದು.
7. ಓಕೆ, ಕಿರಣ್ ಕುಮಾರ್ ಆಯ್ತು, ಪ್ರಭು ಆಯ್ತು, ಯಾರಾದ್ರು ಬರ್ತ್ ಪ್ಲೇಸ್ ಹೇಳಿ. ಕಿರಣ್ ಕುಮಾರ್, ಜಯಶ್ರೀ ಹೇಳಿ ಬರ್ತ್ ಪ್ಲೇಸ್ ಯಾವುದು? ಹಾ ತಡಿ ಜಯಶ್ರೀ. ಅಲ್ಲಂ ಪ್ರಭು, ಕಿರಣ್ ಮತ್ತ ಉಳ್ದೋರು ಅಂದ್ರ ಅಲ್ಲಂ ಪ್ರಭು ಕಿರಣ್ ಇಬ್ರಾಗ ಒಬ್ರು ಹೇಳ್ರಿ. ಜಯಶ್ರೀ ಹೇಳಿದ್ದು ಬರ್ತ್ ಪ್ಲೇಸ್ ಕರೆಕ್ಟ್ ತಪ್ಪು? ಮಿಲ್ಕಾ ಸಿಂಗ್ ಅವ್ರದ್ದು ಬರ್ತ್ ಪ್ಲೇಸ್ ಏನು? October 8, 1945. ಏನೋ ಕಿರಣ್? Yes, correct ಐತ್ರಿ ಮೇಡಮ್. 20 November 1929. ಬರ್ತ್ ಪ್ಲೇಸ್ ಜಾಗ ಡೇಟ್ ಕರೆಕ್ಟ್ ಅದ. ಬರ್ತ್ ಪ್ಲೇಸ್ ರೀ. ಇದ್ರ ಫೈಸಲಾಬಾದ್ ರೀ ಮೇಡಮ್. ಹಾ, ಫೈಸಲಾಬಾದ್ ರೀ ಮೇಡಮ್. ಫೈಸಲಾಬಾದ. ಜಯಶ್ರೀ ಫೈಸಲಾಬಾದ್ ಅಂತ ಹೇಳಿದ್ರ ನೀವು? ಇಲ್ರಿ ಮ್ಯಾಮ್, ಲಾಲ್ಪುರ್ ಹೇಳೇನ್ರಿ. ಲಾಲ್ಪುರ್ ಅಂತ ಹೇಳಿ. ಕರೆಕ್ಟ್ ಬರ್ತ್ ಪ್ಲೇಸ್ ಯಾವುದು? ಗೋವಿಂದಪುರ ಮ್ಯಾಮ್. ಹೌದು, ಗೋವಿಂದಪುರ್. ಜಯಶ್ರೀ ಲಾಲ್ ಅದ್ಯಾವ್ದು? ಅದೆಲ್ಲಿದ ಹೆಸರು ಗೊತ್ತೈತಿ ನಿಂಗ? ಜಯಶ್ರೀ ಬರ್ತ್ ಪ್ಲೇಸ್ ತಪ್ಪ ಹೇಳಿ ಅಪ್ಪಿ, ಬರ್ತ್ ಪ್ಲೇಸ್ ತಪ್ಪ ಹೇಳಿ. ಓಕೆ, ಇಷ್ಟಾದ್ರೂ ಪ್ರಿಪೇರ್ ಮಾಡಿ. ಜಯಶ್ರೀ ಒಂದರೆ ಸೆಂಟೆನ್ಸ್ ಇಂಗ್ಲಿಷ್ ನಾಗ ಹೇಳು. ಎಲ್ಲ ಕನ್ನಡನಾಗ ಹೇಳಿ, ಒಂದರೆ ಸೆಂಟೆನ್ಸ್ ಇಂಗ್ಲಿಷ್ ನಾಗ ಹೇಳು. ಯಾವ ವಿದ್ಯಾ? ಹೇಳ್ರಿ ಜಯಶ್ರೀ. ಒಂದರ ಸೆಂಟೆನ್ಸ್ ಇಂಗ್ಲಿಷ್ ನಾಗ ಹೇಳಕ್ ಒಂದರ ಸೆಂಟೆನ್ಸ್ ಮಿಲ್ಕಾ ಸಿಂಗ್ ಬಗ್ಗೆ ಇಂಗ್ಲಿಷ್ ನಾಗ ಹೇಳ. ಜಲ್ದಿ ಹೇಳ. ನಿಖಿಲ್ ಅಷ್ಟು ಲೇಟ್ ಬರ್ತಾನ ನೋಡ್ ಕ್ಲಾಸಿಗೆ. ಜಯಶ್ರೀ ಜಲ್ದಿ ಇಲ್ಲಿ, ನಂಗ್ ಝೂಮ್ ಮೀಟಿಂಗ್ ಮುಗಿಸ್ಬೇಕ, ಪುಸ್ತಕದಿಂದ ಓಡಿಸ್ಬಿಡ್ಲಿ ಅದನ್ನ. ನಾನು ನೀವ್ ಏನ್ ಮಾತಾಡಂಗಿಲ್ಲ. ಇಂಟರ್ನಲ್ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಈಗ ಇಂಗ್ಲಿಷ್ ನಾಗ ಹೇಳ್ಬೇಕಲ್ಲಪ್ಪ. ನಾ ಕನ್ನಡ ಟೀಚ್ ಮಾಡಂಗಿಲ್ಲ. ಯೂನಿವರ್ಸಿಟಿದವ್ರು ನನಗ್ ಕನ್ನಡ ಕೊಟ್ಟಿಲ್ಲ. ಇಂಗ್ಲಿಷ್ ಜಯ ಹೇಳು, ಇಂಗ್ಲಿಷ್ ನಾಗ ಒಂದ್ ಸೆಂಟೆನ್ಸ್ ಹೇಳ. ರೊಟ್ಟಿ ಸೌಂಡ್ ಬರತ್. ಕಿರಣ್, ಯು ಡೋಂಟ್ ಬಾದರ್. ಎವ್ರಿ ಹೌಸ್ ಇಸ್ ವರ್ಕ್, ಇಟ್ ಇಸ್ ಮಾರ್ನಿಂಗ್ ಟೈಮ್. ನಿನಗೊಂದು ಹೇಳೋ ಮಾಡೋ ಕೆಲ್ಸ ಬಿಟ್ಟು ಬೇರೆ ಕಡೆನೆ ಲಕ್ಷ ಇರ್ತದೆ. ಜೀವನ ಮೇಡಮ್ ನಾನು ದಯ ಹೇಳಪ್ಪಿ, ಇರ್ಲಿ ಪರವಾಗಿಲ್ಲ. ನೀನ್ ಸೆಂಟೆನ್ಸ್ ಹೇಳ ಇಂಗ್ಲಿಷ್ ನಾಗ ಒಂದು. ದಯ ಹೇಳ. ಏನ್ ನಡೆಸಿ ನೀನ್ ಇಟ್ಟೊತ್ತದು? ಮಿಲ್ಕಾ ಸಿಂಗ್ born in Milka Singh born in Govindapuram. Born on Govindapuram 29th in 20 November 1929. Okay, thank you Jaya. ಬಟ್ ಇಂಗ್ಲಿಷ್ ಸ್ಪೀಚ್ ಬೇಕಾ? ಇವತ್ತು ಸಂಜೆಗೆ ಫೋನ್ ಮಾಡ್ತೀನಿ, ಇಂಗ್ಲಿಷ್ ನಾಗ ರೆಡಿ ಇರು. ಓಕೆ, ನೆಕ್ಸ್ಟ್ ಬಸ್ಸು. ಇವತ್ತು ಸಾಯಂಕಾಲ ಫೋನ್ ಮಾಡ್ತೀನಿ, ಬಿ ಪ್ರಿಪೇರ್ಡ್ ಫಾರ್ ಇಂಗ್ಲಿಷ್. ಗಂಗಾ, ಮೆಸೇಜ್ ಯು. Yes, ma'am. Okay, you are start fast. After Ganga, it will be Priya's. It will be Nikhil's. After Ganga, it will be Nikhil Umadi's. ನಾವು ಲಾಸ್ಟಿಗೆ ಏನ್ರಿ ಮೇಡಮ್? ಇಲ್ಲ, ನಿಂದೇ ಅದ ನೆಕ್ಸ್ಟ್. ಓಕೆ ಮೇಡಮ್. ಗಂಗಾ,
Don't keep on smiling. I'm able to see you. ಗಂಗಾ ನೆಗಿನಾಳ್ ಎಲ್ಲೋ ಹೊಂಟಾಳ ನೋಡಕಿ ಅದ ವ್ಲಾಗಿಂಗ್ ನಡ್ದದ ಗಂಗಾನ್ ಮನ್ಯಾಗ. ಮೇಡಮ್ ನೆಟ್ವರ್ಕ್ ಅಚ್ಚಾ ಸಿ ದ ಗರ್ಲ್ಸ್ ಜೋಶ. ಈಕಿನ್ನ ಸಾಕುನ್ನ ಕಾಂಪಿಟಿಷನ್ ಹಚ್ಚಿದ್ರೆ ಹುಚ್ಚಿಡಿಸ್ತಾರೆ ಇವ್ರ ಕ್ಲಾಸ್. ಮೇಡಮ್ ಇಲ್ಲಿ ಊರಿಗ್ ಬಂದಿದೆ ರೀ, ಸ್ವಲ್ಪ ನೆಟ್ವರ್ಕ್ ಇದು. ನೋಡ್ರಲಿ ಅಭ್ಯಾಸ ವಿಷಯಕ್ಕೆ ಅಷ್ಟ ನಿಮಗ್ ನಾ ಜಾಸ್ತಿ ವ್ಯಾಲ್ಯೂ ಕೊಡಕ್ಕೆ, ಯಾಕಂದ್ರೆ ಅದ್ ಬಿಟ್ರೆ ನಮಗ್ ಜವಾಬ್ದಾರಿ ಇಲ್ಲ ನಿಮ್ ಬಗ್ಗೆ. ನೋಡಕ್ಕೆ ಇನಿಸಿಯೇಷನ್ ನೋಡ್ರಲ್ಲಿ ಸೂರ್ಯ ಸತೆ ಕಾಣಕತ್ತಾನ. ಸಿ ದ ಜೋಶ್ ಆಫ್ ದಟ್ ಈಗ ಗರ್ಲ್. ಮುಂಜಾನೆ ಕಿರಣ್, ನೀ ಬರೀ ಕಮೆಂಟ್ ಹೋಗಿದ್ ಒಂದೇ ಕಲ್ತಿ ನೋಡ್ಲಿ ಜೀವನದಾಗ. ಅದನ್ನ ಹಚ್ಚಿ ಬಿಡಿಬೇಕ ದನಕಾಯ ಅವನಿ ಮಾ ಹೇಳಾಕ್ ನಿಂತ್ರ ಒಂದ್ ಸೆಂಟೆನ್ಸ್ ಮಾಡಕ್ ಹೋಗಿ ಅಂತಿ ಮಾಡ್ದವ್ರದ್ ಅಪ್ರಿಸಿಯೇಷನ್ ಇಲ್ಲಂದ್ರೆ ಇಷ್ಟ ಕೆಟ್ಟ ಇರ್ಬಾರ್ದು ನೀನ್. ಅಲ್ಲಂ ಪ್ರಭು ನೀನ್ ಡಿಸೈನ್ ಮಾಡ್ಬೇಡ ನನ್ ಸ್ಕ್ರೀನ್. ಏ ಗಂಗಾ ತಾಯಿ, ನೀ ಹೇಳಲ್ಲೇ ಸಾಕು, ನೀನ್ ಆಕಾಶ ತೋರ್ಸಿದ್ದೀಗ. ಗಂಗಾ, ಸ್ಟ್ರಿಕ್ಟ್ಲಿ ಡೂ ಇಟ್, ಅದರ್ವೈಸ್ ಐ ವಿಲ್ ಕಟ್ ಯುವರ್ ಮಾರ್ಕ್ಸ್. Stay at one side and start your Milka Singh speech. Otherwise, my Saku is ready. ಮೇಡಮ್ ನಾ ಅದು ಏನು ನೋಡ್ಕೊಂಡಿಲ್ರಿ, ನಾ ನೆಕ್ಸ್ಟ್ ಕ್ಲಾಸಿಗೆ ಹೇಳಿರಿ. ಹಾ, ನೆಕ್ಸ್ಟ್ ಕ್ಲಾಸಿಗೆ ಹೇಳ. ನಿಖಿಲ್, ಇಷ್ಟೊತ್ತು ಮಾಡ್ದೆ ಹೊರಗೆ ಎದ್ದು ಬಂದು ಹೇಳಾಕಿದ್ದೀನಿ. ನಿಖಿಲ್, ನಿಖಿಲ್ ಉಮ್ಮದಿ, ಕಿರಣ್, ಇಟ್ಸ್ ಯುವರ್ ಟರ್ನ್ ಡಿಯರ್. ಮೇಡಮ್ ಶಾರ್ಟ್ ನೋಟ್ ಅಷ್ಟೇ ಹೇಳ್ತೀನಿ ನಾ ಮಿಲ್ಕಾ ಸಿಂಗ್ ಅವ್ರ ಬಗ್ಗೆ ರೀ. ಹಾ ಹೇಳು. ಏ ಪ್ರಭು, ನಿನಗೇನು ಅದು ಸ್ಕ್ರೀನ್ ಮೇಲೆ ಟೈಪ್ ಮಾಡೋ ಚಟ ಐತೇನ? ಯಾ ಕಿರಣ್, ಗೋ ಹೆಡ್. ಮೇಡಮ್ ಹಾ, ಆದಷ್ಟು ಇಂಗ್ಲಿಷ್ ಒಳಗೆ ಹೇಳಕ್ ಟ್ರೈ ಮಾಡು. ಇಂಗ್ಲಿಷ್ ಐತ್ರಿ ಮೇಡಮ್ ಪೂರ್ತಿ. ಅರೆ ವಾ, ದಟ್ಸ್ ಗುಡ್. ಫೈನ್, ಸೇ ಇಟ್. Milkha Singh is a former Indian track and field sprinter. The Flying Sikh was born in Faisalabad, Pakistan on 20 November 1929. According to records in Pakistan, whereas other reports say he was born on 8 October 1935. He is the only male athlete of Indian to win individual athletes gold in the Commonwealth Games. Milkha Singh was also awarded the Padma Shri Award by the President of India in 1959 for his achievements in sports. Singh is best remembered for his fourth place finish in the 400 meters final at Olympic Games 1960. ಇಷ್ಟೇ ರೀ ಮೇಡಮ್. ಅಚ್ಚಾ, ವೆಬ್ಸೈಟ್ ಲಿಂಕ್ ಕಳಿಸ್ ನನಗ, ಎಲ್ಲಿಂದ ಓದಿದನ. ಓಕೆ ಕಿರಣ್, ಏನ್ರಿ ಮೇಡಮ್? ಲಿಂಕ್ ಕಳಿಸ, ಎಲ್ಲಿಂದ ಓದಿ ಈಗ ಕಳಿಸ. ಇದು ರೀ ಮೇಡಮ್. ಹಾ, ವೈಷ್ಣವಿ, ಯಾಕ್ರಿ ಮೇಡಮ್ ಕರೆಕ್ಟ್ ಇಲ್ರಿ? ಕರೆಕ್ಟ್ ಅದ. ನನಗ್ ಬೇಕಾದಂಗಿಲ್ಲ, ಇಂಟೋನೇಷನ್ ಇರ್ಲಿಲ್ಲ, ಕಂಟೆಂಟ್ ಅದ, ಇಂಟೋನೇಷನ್ ಇಲ್ಲ, ಆರ್ಡರ್ ಇಲ್ಲ. ಯಾಕಂದ್ರೆ ಪ್ಯಾರಾಗ್ರಾಫ್ ಗತಿ ಓದಿ. ನಿನಗ್ ಹೇಳ್ಬೇಕಂತ ಹೇಳಿ ನೀವು ಆರ್ಡರ್ ಸೆಟ್ ಮಾಡಿಲ್ಲ. ನಿನ್ ಪರ್ಸನಲ್ ಕೆಲಸ ಏನು ಇಲ್ಲ ಅಲ್ಲೇ. ಫ್ಲೂಯೆನ್ಸಿ ಇತ್ತು, ಫ್ಲೂಯೆನ್ಸಿ ಇತ್ತು, ರೀಡಿಂಗ್ ಚಂದ ಇತ್ತು. ಬಟ್ ನೀ ಸ್ವಂತ ಮಾಡಿದ್ದು, ನೀ ಸ್ವಂತ ಬರ್ದದ್ದು, ನಿನಗೆ ಇದೇ ಮೊದ್ಲು ಹೇಳ್ಬೇಕು, ಇದನ್ನ ಆಮೇಲೆ ಹೇಳ್ಬೇಕು, ನಿಂದ ಜೋಶ್ ಬೇಕಾಗಿತ್ತು. ಯಾಕಂದ್ರೆ ಎಲ್ಲರಿಗೂ ನಿಮಗ್ ಆಟ ಆಡೋದು ಇಷ್ಟ. ನಿಮಗ್ ಪ್ಲೇ ಗ್ರೌಂಡ್ ಬಿಟ್ರ ಕಬಡ್ಡಿ ಹಿಡ್ಕೊಂಡು, ಕುಂಟಾ ಬಿಲ್ಲೆ ಹಿಡ್ಕೊಂಡು ಆಡೋ ಪಕ್ಕಿ ನೀವು. ಇಷ್ಟೆಲ್ಲಾ ಎಕ್ಸ್ಪರ್ಟ್ ಇರೋರು ಹಿಂದ್ ಜರಿತೀರಂದ್ರೆ ಒಬ್ಬ ಸ್ಪೋರ್ಟ್ಸ್ ಮನ್ ಬಗ್ಗೆ ಹೇಳ್ಬೇಕು. ಇವತ್ ಮತ್ತೆ ಧೋನಿ ಅವ್ರದ್ದು ಬರ್ತ್ಡೇ ಇವತ್ತ. ಇಷ್ಟಿದ್ದಾಗನು ನಾವು ಜೋಶ್ ತುಂಬ್ಕೊಳಂಗಿಲ್ಲ ಅಂತಂದ್ರೆ ಹೆಂಗ್ರು ಹುಡುಗರ? ಕ್ರಿಕೆಟ್ ಬಗ್ಗೆ ಲೆಸನ್ ಹೇಳ್ತಿದ್ದೀವ್ರಿ.
ಇಟ್ಸ್ ನಾಟ್ ಲೈಕ್ ದ್ಯಾಟ್. ಒಬ್ಬರ ಬಗ್ಗೆ ತಿಳ್ಕೊಬೇಕಂತಂದ್ರ ಒಂದ್ ಸ್ವಲ್ಪ ಕುಂದ್ರಬೇಕಾಗ್ತದ, ಅದ್ರ ಬಗ್ಗೆ ಟೈಮ್ ಕೊಡ್ಬೇಕಾಗ್ತದ. Okay, madam. ಚಲೋ ನೆಕ್ಸ್ಟ್ ಒನ್. ದೀಪಾ, ದೀಪಾ, ದೀಪಾ Yes, ma'am. ಗುರುಗುಂಟಿಕರ್. ಯಾ ಡಿಯರ್, ಇಟ್ಸ್ ಯುವರ್ ಟಾಕ್ ನೌ. ನಿನ್ ಸ್ಪೀಚ್ ಹೇಳಪ್ಪಿ. ಕಿರಣ್ ಫೋಟೋ ಹೊಡ್ಕೋ ಅಟೆಂಡೆನ್ಸ್. Okay. ಅಲ್ಲಂ ಪ್ರಭು ಕೂತಲ್ಲೇ ಭಾಗ ಮಿಲ್ಕ ಭಾಗತ್ತ. ಅಲ್ಲಂ ಪ್ರಭು Milkha Singh is born in 20 November 1929. ಹಾ Sorry. ಸಾರಿ ಆದ್ಮೇಲೆ ಮುಂದ್ ಹೇಳ ದೀಪಾ. ಇರ್ಲಿ, ಆ ಕಾರ ಟ್ರೈನ್ ಆವಾಜ್ ಯಾವ್ದು ಬಂದ್ರು ಚಿಂತಿಲ್ಲ, ನೀವ್ ಹೇಳ್ರಿ. Okay, ma'am. He was born. Sorry. ಮತ್ ಯಾಕೆ ಸಾರಿ ನಿನ್ನ? His birthplace was Govindapura. Govindapura, ma'am. ಹಾಪ. And he was athletic continued in school days. Athletic continued ಅಂದ್ರೆ ಸಣ್ಣವನಿದ್ದಾಗಿಂದನು ಅಥ್ಲೆಟಿಕ್ ಆಡ್ತಿದ್ದಾರಿ ಮ್ಯಾಮ್. ಓಕೆ. He was going always 10 kilometer by rule. And he was lived the home and gone to Hindustan place. He found her sister in that place. And she supported to him to continue the athletics. He was winner the national athletic competition. Okay. And history, ma'am. ಗುಡ್ ದೀಪಾ, ವೆರಿ ಗುಡ್. ನೀ ನನಗೆ ಫೋನ್ ಹಚ್ಚಿ ಕೇಳ್ಬೇಕಿಲ್ಲ, ಇನ್ನೊಂದ್ ಸ್ವಲ್ಪ ನಾ ಕರೆಕ್ಷನ್ ಮಾಡ್ಕೊಡ್ತಿದ್ದೆ ನಿಂಗೆ. ಬರದ್ ಮ್ಯಾಲ ಮೇಡಮ್ ಇಷ್ಟ ಬರ್ದಿನ್ರಿ, ನಾಳೆ ಇನ್ನ ಚಲೋ ಹೇಳ್ಬೇಕ್ರಿ, ನಾ ಅದಕ್ಕೆ ಈಗ ಸ್ವಲ್ಪ ನನಗೆ ಕರೆಕ್ಷನ್ ಮಾಡ್ಕೊಡ್ರಿ ಅಂದ್ರೆ ನಾ ಹೆಲ್ಪ್ ಮಾಡ್ತಿದ್ದೆ ನಿಂಗ. ಹೌದಿಲ್ಲ ಮೇಡಮ್? ಆಕ್ಚುಲಿ ಹಾ ರೀ ಮ್ಯಾಮ್, ಇವತ್ತು ನೋಡಿದೇರಿ ನಾ ವಿಡಿಯೋ. ಈಗ ಡೈರೆಕ್ಟ್ ಹೇಳಿಕತ್ತೇನ್ರಿ, ಬರ್ದಿಲ್ರಿ. ಹಾ ರೀ ಮ್ಯಾಮ್. ಆಗಿದ್ರ ಇನ್ನು ಚಲೋ ಪರ್ಫಾರ್ಮ್ ನೀನ ಮಾಡ್ತಿಲ್ಲ, ಕಾನ್ಫಿಡೆಂಟ್ ಇರ್ತತಿಲ್ಲ. ಹಾ ರೀ ಮ್ಯಾಮ್. ಮತ್ ಯಾಕದ? ಪ್ರಿಪೇರ್ ಆಗ, ಫೋನ್ ಹಾ ಮಾಡಿ. ರೀ ಮ್ಯಾಮ್. ನಿಖಿಲ್, ಓಕೆ. Nikhil, it is yours now. Who is this Dayanand Biradar? ವಿಡಿಯೋ ನೋಡಿಲ್ರಿ ಮೇಡಮ್, ಅದಕ್ಕೆ ಹೇಳ್ತಿದ್ದೆ ನೋಡ್ರಿ ಇಲ್ಲಿ. No. ಹಾ, ನೀ ಬಿಡು. Who is this Dayanand Biradar? ಅಲ್ಲಂ ಪ್ರಭು ಇರ್ಬೇಕ್ರಿ. ಪ್ರಭು ಇದ್ದಲ್ಲ ಇಟ್ಟುತ್ತಾನೆ. ಆಯ್ತಾ, ಸರಿ ಸಾಕು. ಸ್ಟಾರ್ಟ್ ಡಿಯರ್. Let me grant you more marks. Ma'am. Yeah, Nikhil, you came. Chalo, start. Milkha Singh, one of the greatest India's athlete. Nikhil, speech ಹೇಳೋಕ್ಕಿಂತ ಮುಂಚೆ ಅಡ್ರೆಸ್ ಮಾಡ್ಲೇಬೇಕು. ಗುಡ್ ಮಾರ್ನಿಂಗ್ ಟೀಚರ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್. ಮರ್ತು ಬಿಟ್ಟಿ. Okay, madam. Good morning, teachers and my dear friends. Today we are
Today we are Having short speech competition. Milka Singh is one of the greatest athletes India had ever seen. Okay. He was born in he was born on November 20, 1929 in Muzaffargarh, Pakistan. Hmm. When his childhood was horrifying as he saw his parents died in front of his eyes, and he escaped from Pakistan in 1947 after partition of India and Pakistan. Hmm. He eloped from Pakistan to India, But and he joined the Indian Army with Hmm. his with the help of his help of his brother Malkan Singh, and he trained himself for the sports in Indian Army sports sports ಇಲ್ಲಮ್ಮ ನಡೆದದು. You going. Very good, Nikhil. Tell me. and ಆಯ್ತು ಮ್ಯಾಮ್ ಇಷ್ಟ ಐತ್ರಿ. Yeah, Nikhil. Put down your mask. Daddy? Where you want to go? मम्मी गाड़ी को ना वापस बढ़ते नहीं कर पाऊंगा You ಬೇಡ. पापा रिस्क बाहर Yeah, Saku, you can start. मम्मी ना वापस बढ़ते नहीं कर पाऊंगा फोन मारनी Saku? ये ना Nikhil, intonation was missing. Yes, ma'am. Nikhil, intonation missing. ಇಂಟರ್ನ್ಯಾಷನಲ್ ಅಂದ್ರೆ ಮೇಡಮ್ Intonation ಅಂದ್ರ ಹೇಳುವ ರೀತಿ. ಆ ರೋಡ್ ಹಾ ಹೆಂಗ್ ಹೇಳ್ತಾರ? ನೀವೆಲ್ಲರೂ ಕೇಳಿರ್ತೀರಿಲ್ಲ ಚಕ್ರವರ್ತಿ ಸುಳಿಗಳವ್ರು ಹೆಂಗ್ ಹೇಳ್ತಾರ? ಕೇಳಿದ್ರ ಮೈಯಾಗ ರೋಷ ಬರ್ತದಿಲ್ಲ, ಗೂಸ್ ಬಂಬ್ಸ್ ಎದ್ದೇಳ್ತಾವ. ಆ ರೋಷ ಬೇಕಾಗಿತ್ತು ನನಗ. ಈ ಮನುಷ್ಯ ನಮಗ್ ಪರಿಚಯ ಇಲ್ಲ, ಬಟ್ ಈ ಮನುಷ್ಯದಿಂದ ಕಲಿಯೋ ರೀತಿ ಇದು ಬಹಳ ಅದಾವ. ಈಸ್ ವೆರಿ ಸಿಂಪಲ್ ಮ್ಯಾನ್, ಬಟ್ ಹಿ ಹ್ಯಾಸ್ ಟೇಕನ್ ಅವಾರ್ಡ್ಸ್ ವಿತ್ ಹಿಸ್ ಓನ್ ಪ್ಯಾಷನ್ ಆಫ್ ರನ್ನಿಂಗ್. ಒಂದು ಜೋಶ್ ಬೇಕಾಗಿತ್ತು ನನಗ, ಅದು ಇಂಟೋನೇಷನ್. ಈಗ ನಮ್ಮ ಇಷ್ಟಪಟ್ಟರ ಬಗ್ಗೆ ಹೇಳುವಾಗ ವಿತ್ ಫೀಲಿಂಗ್ಸು, ವಿತ್ ಇಮೋಷನ್ಸು, ಅವ್ರ ಡಿಫಿಕಲ್ಟಿನ ಹೇಳುವಾಗ ಇಷ್ಟು ಕಷ್ಟಪಟ್ಟರು ಅಂತ ನಾವು ದುಃಖದಿಂದ ಹೇಳ್ತೀವಿ. ಅವ್ರ ಸಕ್ಸಸ್ ಅನ್ನ ಹೇಳುವಾಗ ಹುಮ್ಮಸ್ದಿಂದ ಹೇಳ್ತೀವಿ. ಆ ಹುಮ್ಮಸ್ಸನ್ನ ತುಂಬೋದೇ ಶಬ್ದದ ಒಳಗ, ಆ ಧ್ವನಿ ಒಳಗ, ಅದೇ ಇಂಟೋನೇಷನ್. ಅದನ್ನ ನೀವು ಕಲಿಬೇಕು ಅಂತಾನೆ ನನಗಿಷ್ಟ. ಯಾಕಂದ್ರೆ ನಾಳೆ ಕೋವಿಡ್ ಕಂಪ್ಲೀಟ್ ಶಾಂತ ಆಗ್ಬಿಡ್ಬೋದು ನಮಗ. ಐ ಟೆಲ್ ಯು, ವಿದಿನ್ ಸಪೋಸ್ 2 months everything becomes normal. If COVID vanishes from this earth only, whole world only. In turn, it should go to China, of course. Adre, if everything becomes no, once the event starts in college, you should explore yourself. You should become a good participant for all the events to be held. For that, this intonation, this content, whatever the topic is being discussed, and it is only possible in your language class. It is not possible in all other classes, but this training will be a good add-on for your different classes, right? I wanted that intonation. Keep it on. You can prepare and come back again. You can do it. Okay, next, Sako, I have to give. Sako, where is he? He went away. He is not there. Sagar, Allam Prabhu, in the pig. Prabhu, you said you will be cooperating with all the activities. Od hogta nodiva. Unmute ಮಾಡಿ. Prabhu, now it's your turn to express.
Respond, Prabhu. Prabhu, respond. He's going muting and unmuting, muting and unmuting. Prabhu. ಸಾಗರ್ ಕುತ್ಕೊಂಡು ಓಡೇ ಹೋದಲ್ಲ. ಸಾಕು ಮಹಾರಾಜ ಓಡಿ ಹೋದಲ್ಲ. ದಯಾನಂದ್ ಪಪ್ಪನ ಹೆಸರು ಸಾರಿ. ಆಗ ಪ್ರಭು Vaishnavi, unmute yourself. Vaishnavi or Vidya? Yeah, Vaishnavi, go ahead for your 10 marks competition. Good morning, ma'am. Morning, Vaishnavi. I would like to tell about Mika Singh. He is also known as Flying Sikh, born on 20 November 1929, Govindpura, Punjab. Yeah. He was track and field athletic who became the first Indian male to reach the final. Okay. The race for which Singh is best remembered is his fourth place finish in the 400 meters final at the 1960 Olympic Games, which he had entered as one of the favorite. He led the race for some time before racing off, allowing others to pass him. Various records were broken in the race, which required a photo finish, and saw American Otis Davis being declared the winner by 100th of a second over German. Finish, ma'am. Okay. My dear, you have prepared the content well. ಅದರೊಳಗೆ ಏನ್ ಹಾಕ್ಬೇಕಲ್ಲ ಹಾಕಿದಿ. ಸ್ಟಾರ್ಟಿಂಗ್ ವಾಸ್ ಗುಡ್, ಅಡ್ರೆಸ್ಸಿಂಗ್ ನೀ ಮಾಡಿದಿ. ನೆಕ್ಸ್ಟ್ ಕಂಟೆಂಟ್ ಜೊತೆ ಆರ್ಡರ್ ಇತ್ತು, ಆರ್ಡರ್ ಇತ್ತು. ಇಂಟೋನೇಷನ್ ಬೇಕಪ್ಪಿ. ಹೇಳುವಾಗ ಒಬ್ಬ ಇನ್ಸ್ಪೈರಿಂಗ್ ಒಂದು ಪ್ರೇರಣೆ ನೀಡುವಂತಹ ವ್ಯಕ್ತಿ. ಅವ್ರ ಬಗ್ಗೆ ಕೇಳಿದ್ರನೆ ಪರಿಚಯ ಇಲ್ಲೇ ಇದ್ರುನು ಬಟ್ ಅವ್ರದ್ದು ಜರ್ನಿ ಆಫ್ ಲೈಫ್ ಆ ವಿಡಿಯೋ ಎಲ್ಲ ನೋಡಿದ ತಕ್ಷಣ ಒಂದು ಜೋಶ್ ತುಂಬತದ ನಮ್ಮ ಮನಸ್ಸೊಳಗ. ಆ ಜೋಶದಿಂದ ಶಬ್ದಗಳ ಹೇಳೋದು ಇಂಪಾರ್ಟೆಂಟ್. ಪ್ಲೀಸ್ ಲರ್ನ್ ಇಟ್ ವೈಷ್ಣವಿ. ದಿಸ್ ವಿಲ್ ಬಿ ಅನ್ ಆಡ್ ಆನ್ ಅಡ್ವಾಂಟೇಜ್ ಫಾರ್ ಯು. ಐ ಆಮ್ ದೇರ್ ಟು ಹೆಲ್ಪ್ ಯು, ಬಟ್ I want you to see developing your skill. Thank you, Vaishnavi. Vidya. Vidya. Okay. It is just 4 minutes to complete the class, students. There was a weak participation from you all students. Today, whoever is present, Kiran, take the attendance, don't forget. Students, tomorrow I'm going to keep. Okay, Vidya, fine, I understand. Tomorrow I'm going to keep a quiz on Milkha Singh based on the link I'm providing in the in our WhatsApp group. But I'm going to assign the leader of the quiz now. First leader is Allam Prabhu. His teammates I'm going to message in the WhatsApp group. Allam Prabhu is the team leader of Team A. Team B leader is Priya Nayak. I am going to include your participants on the WhatsApp group, in the college group. Students, first Team A, Allam Prabhu Biradar is the leader. Team B, Priya Nayak. Team C, Nikhil Umudi. Team C, Nikhil Umudi.
his participant's name will be sent on the WhatsApp group. Be prepared. I'm going to send you a link of Milka Singh. From that link itself, you are going to read it, take out the important points, but I will put up the questions in front of you. Let me see which team is going to win. Team A, Prabhu. Team B, Priya. Team C, Nikhil. All the best. Be prepared. Clear? Respond. ಯಾವ ಗ್ರೂಪ್? Participants name ಕಳಿಸ್ತೀನಿ ಕಿರಣ್. Team leader ನ ಅಪಾಯಿಂಟ್ ಹಾ ಮಾಡಿ. ರೀ. ಹಾ ಓಕೆ ಮೇಡಮ್. ಹಾ ಹೇಳ ಪ್ರಿಯಾ. ಮ್ಯಾಮ್ ಮುಂದ್ ಹೇಳ. ಮ್ಯಾಮ್ ನಾನು ಹಿಂಗ ಎಕ್ಸ್ಪ್ಲೇನ್ ಮಾಡ್ಬೋದ್ರಿ ಮಿಲ್ಕಾ ಸಿಂಗ್ ಬಗ್ಗೆ ರೀ ನಾಳೆ ರೀ? ನಾಳೆ ಯಾಕೆ, ಈಗ ರೆಡಿ ಇದ್ರೆ ಈಗ ಹೇಳ. ಅವ್ರ ಬಗ್ಗೆ ಸ್ಪೀಚ್ ಕೊಡ್ಬೇಕಂತ ಐತ್ರಿ ಮ್ಯಾಮ್ ನಾಳೆ ರೀ. ಫುಲ್ ಜೋಶ್ನಾಗ ಹೇಳ್ಬೇಕು ನನಗ. ಮೇಡಮ್ ರೀ ಕೇಳ್ತೀರಿ? ಈ ಸತ್ ಕೇಳ್ತೀರಿ? ಇಲ್ರಿ ಮ್ಯಾಮ್ ನಾ ಇವತ್ತು ಪ್ರಿಪೇರ್. ಈ ಸತಲ್ಲಪ್ಪಿ ನಾಳೆ ಕೇಳ್ತೀನಿ ಮಟ್ಪತಿ. ಪ್ರಿಪೇರ್ಡ್ ಇರ್ಬೇಕಾ? 10 ಮಾರ್ಕ್ಸ್ ಕೊಡಂಗಿಲ್ಲ. ಹಾ ರೀ ಪ್ರಿಪೇರ್ ಇರ್ಬೇಕು. 10 ಮಾರ್ಕ್ಸ್ ಕೊಡಂಗಿಲ್ಲ ನಿಮಗ. ಹ್ಞೂನ್ರಿ ಈ ಸತ್ ಕೇಳಿ ಮಾಡಿ. Deepa, again prepare your today evening. I'll call you. You and Jayashree. Okay? Okay, ma'am. All the best. Team leaders. ನಿಮ್ಮ ಟೀಮ್ ಅನ್ನ ಕಳಿಸ್ತೀನಿ. ಓಕೆ ಮೇಡಮ್. Nice. I am Okay. ending the class. ಅಭಿಷೇಕ್.